ಒಂದ್ಸತಿ ವಿಮಾನದಲ್ಲಿ ಅಮಿತಾಬ್ ಬಚ್ಚನ್ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಆಗ ಅವ್ರ ಸುತ್ತ ಜನಗಳು ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳಕ್ಕೆ, ಅವರ ಆಟೋಗ್ರಾಫ್ ಇಸ್ಕೊಳ್ಳೋದಕ್ಕೆ ಅವ್ರ ಸುತ್ತ ಮುತ್ಕೊಂಡ್ಬಿಟ್ಟಿದ್ರಂತೆ. ಆದ್ರೆ ಅಲ್ಲೊಬ್ಬ ವ್ಯಕ್ತಿ ಏನೂ ಗಮನ ಮಾಡಿದ್ರನೆ ಅವರಾಯ್ತು, ಅವರ ಪುಸ್ತಕ ಆಯ್ತು ಅಂತ ಬುಕ್ನ ಓದ್ಕೊಂಡೇ ಕೂತಿದ್ರಂತೆ. ಒಂದಿಷ್ಟು ಕೂಡ ಅವರು ಡಿಸ್ಟ್ರಾಕ್ಟೇ ಆಗಿಲ್ವಂತೆ. ಅಮಿತಾಬ್ ಬಚ್ಚನ್ಗೆನೆ ಆಶ್ಚರ್ಯ ಆಗೋಯ್ತಂತೆ, ಯಾರಪ್ಪ ಈ ವ್ಯಕ್ತಿ, ಬೇರೆ ಎಲ್ಲರೂ ನನ್ ಸುತ್ತ ಬರ್ತಾ ಇದಾರೆ, ಆದ್ರೆ ಇವರೊಬ್ರು ಮಾತ್ರ ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು ಅನ್ಕೊಂಡೇ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಕುತೂಹಲ ಆಗಿ ಅವ್ರು ಹೋಗಿ ಅವ್ರ ಹತ್ರ ಮಾತಾಡ್ಸಿ ಅವರೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂತೆ. ಹಾಯ್, ಐ ಆಮ್ ಅಮಿತಾಬ್ ಬಚ್ಚನ್ ಅಂತ ಹೇಳಿದ್ರಂತೆ. ಅದಕ್ಕವರು ಹಾಯ್, ಐ ಆಮ್ ರತನ್ ಜಿ ಟಾಟಾ ಅಂತ ಹೇಳಿದ್ರಂತೆ. ಎಷ್ಟು ಸುಂದರ ಅಲ್ವಾ ಜೀವನ. ಒಬ್ರಕ್ಕಿಂತ ಒಬ್ರು ವ್ಯಕ್ತಿಗಳು ಎಷ್ಟು ಸಾಧನೆ ಅನ್ನೋದನ್ನ ಮಾಡಿರ್ತಾರೆ. ಪ್ರತಿಯೊಬ್ರು ಅವರವರ ಕ್ಷೇತ್ರದಲ್ಲಿ ಅವರದೇ ಆದಂತ ಛಾಪನ್ನ ಮೂಡಿಸ್ಕೊಂಡಿರ್ತಾರೆ. ಹೀಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸಕ್ಕೆ, ಹಾಗೆ ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಒಂದನ್ನ ದೊಡ್ಡದಾಗಿ ಸಾಧನೆಯನ್ನ ಮಾಡಬೇಕು ಅಂದ್ರೆ ನಮ್ಮ ಪಾಸಿಟಿವ್ ಮೈಂಡ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಈ ಪಾಸಿಟಿವ್ ಮೈಂಡ್, ಈ ಸಕ್ಸಸ್ಫುಲ್ ಪೀಪಲ್ ಅಲ್ಲಿ ಹೇಗಪ್ಪ ಇವರು ಯಾವಾಗ್ಲೂ ಪಾಸಿಟಿವ್ ಆಗಿರ್ತಾರೆ, ಒಬ್ರಕ್ಕಿಂತ ಒಬ್ರು ಹೇಗೆ ಈ ಪ್ರಪಂಚದಲ್ಲಿ ದೊಡ್ಡದಾಗಿ ಬೆಳೆದಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಪ್ಯಾಷನ್. ಸೊ ಅವರವರ ಫೀಲ್ಡ್ ಅಲ್ಲಿ, ಅವರವರ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಸಾಧನೆಗಳನ್ನ, ಕರೆಕ್ಟ್ ಅಲ್ವಾ? ಅಮಿತಾಬ್ ಬಚ್ಚನ್ ಎಂತ ದೊಡ್ಡ ವ್ಯಕ್ತಿ ಕಲೆಯಲ್ಲಿ, ರತನ್ ಜಿ ಟಾಟಾ ಬಿಸ್ನೆಸ್ ಅಲ್ಲಿ. ವಾವ್! ಹೀಗೇನೆ ನಾವು ಕೂಡ ನಮ್ದೇ ಲೈಫ್ ಅಲ್ಲಿ ನಮ್ಮ ಪ್ಯಾಷನ್ ಏನು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿ ಅದರೆಡೆಗೆ ಪ್ರತಿನಿತ್ಯ ನಮ್ಮ ಕೆಲಸಗಳು, ನಮ್ಮ ಆಲೋಚನೆಗಳು ಪ್ರತಿಯೊಂದನ್ನು ಅದರೆಡೆಗೆ ನಾವು ಯಾವಾಗ ತಗೊಂಡು ಹೋಗ್ತೀವಲ್ಲ, ಆಗ ಡೆಫಿನೆಟ್ಲಿ ಸಕ್ಸಸ್ಗೆ ತುಂಬಾ ಹತ್ರ ಆಗ್ತೀವಿ. ಮತ್ತೆ ನಾವು ನಮ್ಮ ಕ್ಷೇತ್ರಗಳಲ್ಲಿ ನಾವು ಸಾಧನೆನ ನಾವು ಕೂಡ ದೊಡ್ಡದಾಗಿ ಮಾಡಬಹುದು. ಹಾಗಿದ್ರೆ ಇವತ್ತಿನ ನಮ್ಮ ಆಕ್ಟಿವಿಟಿ ಲವ್ ಯೋರ್ ವರ್ಕ್. ವೆರಿ ಸಿಂಪಲ್. ಏನ್ ಪ್ಯಾಷನ್ ಅಂದ್ರೆ, ಪ್ಯಾಷನೇಟ್ ಪೀಪಲ್ ಏನ್ ಮಾಡ್ತಾರೆ, ದೇ ಲವ್ ದೇರ್ ವರ್ಕ್, ದೇ ಲವ್ ದೇರ್ ಜಾಬ್. ಅವ್ರು ಏನ್ ಮಾಡ್ತಿದಾರೋ ಅವ್ರಿಗೆ ಅದರ ಮೇಲೆ ತುಂಬಾ ಒಲವಿರುತ್ತೆ. ನಾವು ಅಷ್ಟೇ ಮಾಡ್ಬೇಕಪ್ಪ, ಅಯ್ಯೋ ಮಾಡ್ಬೇಕಲ್ಲಪ್ಪ ಅಂತ ಮಾಡೋದು, ಹಾ ಓಕೆ ಮಾಡ್ಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ ಅನ್ಬಿಟ್ಟು ಮಾಡೋದು, ಇದು ಹೆಲ್ಪ್ ಆಗಲ್ಲ. ನಾವ್ ಏನ್ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು. ಮಾಡೋ ಕೆಲ್ಸನೇ ಪ್ರೀತಿಯಾಗಿ ಮಾಡೋದ್ರಿಂದ ಒಂದೇ ಸ್ಲೈಟ್ ಶಿಫ್ಟ್ ಅದು, ಆದ್ರೆ ಲೈಫ್ ಅಲ್ಲಿ ಬಿಗ್ಗರ್ ಶಿಫ್ಟ್ ಆಗತ್ತೆ. ಮೇಜರ್ ಚೇಂಜಸ್ ನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಡೂ. ವಾಟ್ ಎವರ್ ಯು ಡೂ, ಲವ್ ದಟ್. ಓಕೆ, ಸೊ ಮತ್ತೆ ನಾವು ಸಿಗೋಣ ನಮ್ಮ ಡೇ 21 ನ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್.